ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ರಾಗಿಯಿಂದ ಒಂದು ರೊಟ್ಟಿ ಮಾಡೋದನ್ನು ತೋರಿಸಿಕೊಡ್ತೇನೆ. ಈ ಬ್ರೇಕ್ಫಾಸ್ಟ್ಗೆ ಮಾಡುವಂಥ ಒಂದು ಜಟ್ಪಟ್ ರೆಸಿಪಿ ಇದು. ಇದಕ್ಕೆ ನಾನು ನೋಡಿ ಇಲ್ಲಿ 1 ಕಪ್ ಆಗುವಷ್ಟು ಪುಡಿ ಮಾಡಿದ ರಾಗಿಯನ್ನು ತಗೊಂಡಿದ್ದೇನೆ. ನಿಮಗೆ ತಕ್ಷಣಕ್ಕೆ ಮಾಡಿಕೊಳ್ಳಬಹುದಾದಂಥ ಒಂದು ರೆಸಿಪಿ. ಇಲ್ಲಿ ನಾನು ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಸಣ್ಣದಾಗಿ. ನಿಮಗೆ ಸಣ್ಣ ನೀರುಳ್ಳಿ ಆದರೆ, ಮೀಡಿಯಮ್ ಸೈಜ್ ನೀರುಳ್ಳಿ ಆದರೆ 2 ಬೇಕು. ದೊಡ್ಡ ಸೈಜ್ ನೀರುಳ್ಳಿ ಆದರೆ 1 ಸಾಕು. 1 ಚಮಚ ಜೀರಿಗೆಯನ್ನು ತಗೊಂಡಿದ್ದೇನೆ. ಒಂದು 4 ಎಸಳು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೇನೆ ನಾನಿಲ್ಲಿ. ಒಂದು 4 ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ನೀವಿಲ್ಲಿ ಹಸಿಮೆಣಸಿನಕಾಯಿಯ ಬದಲಾಗಿ ಈ ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಬಳಸಿಕೊಳ್ಬೋದು. ಇನ್ನು ಇದಕ್ಕೆ ನೀವು ಎಡಿಷ್ನಲ್ಗೆ ಬೇಕಂದರೆ ಈ ಕ್ಯಾರೆಟನ್ನು ಕೂಡ ಸಣ್ಣದಾಗಿ ತುರಿದು ಹಾಕಿಕೊಳ್ಬೋದು. ಒಂದು ಮೀಡಿಯಮ್ ಸೈಜಿನ ಕ್ಯಾರೆಟ್. ನಾನಿಲ್ಲಿ ಕ್ಯಾರೆಟ್ ಹಾಕಿಕೊಳ್ತಿಲ್ಲ. ಬನ್ನಿ, ಇವಾಗ ನಾವು ಇದರ ಮಿಶ್ರಣವನ್ನು ರೆಡಿ ಮಾಡುವ. ಹಿಟ್ಟನ್ನು ಕಲಸಿಕೊಳ್ಳುವ ಮುನ್ನ ನಾನಿದಾಗ ಬೇಕಾದಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸಿಕೊಳ್ತಿದ್ದೇನೆ. ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ. ನಿಮಗೆ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಹಿಟ್ಟಿನ ಮೇಲೆ ಹಾಕಿಕೊಳ್ತಿದ್ದೇನೆ. ಕಟ್ ಮಾಡಿಕೊಂಡಂಥ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 1 ಚಮಚ ಜೀರಿಗೆ ಹಾಕಿಕೊಂಡ್ರೆ ಒಳ್ಳೆಯ ಫ್ಲೇವರ್ ಬರ್ತದೆ ರೊಟ್ಟಿ. ಅದೇ ರೀತಿ ಕರಿಬೇವಿನ ಸೊಪ್ಪು, ನೀರುಳ್ಳಿ, ಇವಾಗ ನಾನು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ತಿದ್ದೇನೆ. ನೀರು ಈಗ ಸೇರಿಸ್ತಿಲ್ಲ. ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿಕೊಂಡ ನಂತರ ನೀರನ್ನು ಸೇರಿಸಿಕೊಳ್ಳುವ. ಇಲ್ಲಿ ನೀವು ಇದಕ್ಕೆ ಹಿಟ್ಟನ್ನು ಕಲಸುವಾಗ ಎಣ್ಣೆಯ ಬದಲು ತುಪ್ಪ ಕೂಡ ಬೇಕಿದ್ರೆ ಹಾಕಿಕೊಳ್ಬೋದು. ಈ ಹಿಟ್ಟು ನಮಗೆ ರೊಟ್ಟಿ ತಟ್ಟಿಕೊಳ್ಳುವ ರೀತಿಯಲ್ಲಿ ಇರಬೇಕು. ತುಂಬ ಗಟ್ಟಿಯೂ ಅಲ್ಲ, ತುಂಬ ತೆಳುವೂ ಅಲ್ಲದ ರೀತಿಯಲ್ಲಿ ಹಿಟ್ಟನ್ನು ನಾವು ಕಲಿಸಿಕೊಳ್ಬೇಕು. ನೋಡಿ, ಹಿಟ್ಟನ್ನು ನಾವು ಅದಕ್ಕೆ ಕಲಿಸಿಕೊಳ್ಬೇಕು. ತುಂಬ ಗಟ್ಟಿಯೂ ಅಲ್ಲ, ತುಂಬ ತೆಳುವೂ ಅಲ್ಲದ ರೀತಿಯಲ್ಲಿ. ನೋಡಿ, ಇವಾಗ ರಾಗಿ ರೊಟ್ಟಿಯನ್ನು ತಟ್ಟಿಕೊಳ್ಳುವುದಕ್ಕೆ ನಾನಿಲ್ಲಿ 2 ತುಂಡು ಬಾಳೆ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸಿಬಿಟ್ಟು ತಗೊಂಡಿದ್ದೇನೆ. ನೀವು ಬೇಕಿದ್ದರೆ ಪ್ಲಾಸ್ಟಿಕ್ ಅಥವಾ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಈಗ ಮೊದಲಿಗೆ ಇದಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಮೊದಲಿಗೆ ನಾವು ಬಾಳೆ ಎಲೆಗೆ ಎಣ್ಣೆಯನ್ನು ಹಚ್ಚಿಕೊಳ್ಳುವ. ಇವಾಗ ಹಿಟ್ಟನ್ನು ಉಂಡೆ ಕಟ್ಟಿಕೊಳ್ಳೋದು. ಅನಂತರ ಈ ಬಾಳೆ ಎಲೆಯ ಮೇಲೆ ಈ ರೀತಿಯಾಗಿ ತಟ್ಟಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತೆಳುವಾಗಿ ನಾವು ರೊಟ್ಟಿಯನ್ನು ತಟ್ಟಿಕೊಳ್ಬೇಕು.
ನೋಡಿ ಇಲ್ಲಿ ನಾನು ಇವಾಗ ಒಂದು ಕಾವಲಿಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ರೊಟ್ಟಿ ತಟ್ಟೋದಕ್ಕೆ. ಅದಕ್ಕೆ ಎಣ್ಣೆ ಹಾಕಿಕೊಳ್ಳಬೇಕು. ಕಾವಲಿ ಬಿಸಿ ಆಗಲಿ, ಆನಂತರ ನಾವು ರೊಟ್ಟಿಯನ್ನು ತಟ್ಟಿಕೊಳ್ಳುವ. ನೋಡಿ ಇವಾಗ ಕಾವಲಿ ಬಿಸಿಯಾಗಿದೆ, ಇವಾಗ ರೊಟ್ಟಿಯನ್ನು ಹಾಕಿಲ್ವ. ಸ್ವಲ್ಪ ಬಾಳೆ ಎಲೆಯನ್ನು ಹಾಗೆ ಬಿಡಬೇಕು, ಆನಂತರ ನಾವು ಇದನ್ನು ತೆಗಿಲಿಕ್ಕೆ ಬರ್ತದೆ. ನಿಮಿಷ ಫ್ರೈ ಆದ ನಂತರ ನಾವು ರೊಟ್ಟಿಯನ್ನು ಮಗುಚಿ ಹಾಕಿರಬೇಕು. ನಾವು ಈ ರೊಟ್ಟಿಯನ್ನು ಆದಷ್ಟು ಮೀಡಿಯಮ್ ಉರಿಯಲ್ಲಿ ಬೇಯಿಸಿಕೊಳ್ಬೇಕು. ಹೆಚ್ಚು ಬೆಂಕಿ ಆದರೆ ರೊಟ್ಟಿ ಬೇಯುವುದಿಲ್ಲ. ನೋಡಿ ಈ ರೀತಿಯಾಗಿ ಬಿಳಿ ಬಿಳಿ ಕಾಣ್ತದೆ ನೋಡಿ ಇಲ್ಲಿ. ಹಾಗೆ ಅದಕ್ಕೆ ನಾವು ಎಣ್ಣೆಯನ್ನು ಸವರಿಕೊಳ್ಬೇಕು. ಬೆಂಕಿಯನ್ನು ದಗದಾಗ ಅಂತೇಳಿ ಉರಿಸಿಕೊಂಡ್ರೆ ಈ ರೊಟ್ಟಿ ಬೇಯುವುದಿಲ್ಲ, ಇದು ನಮಗೆ ಕರಟಿ ಹೋಗುವಂಥ ಸಂದರ್ಭ ಇರ್ತದೆ. ನೋಡಿ ನಮ್ಮ ರೊಟ್ಟಿ ಫ್ರೈ ಆಗಿದೆ. ಇವಾಗ ಒಂದು ಪಾತ್ರೆಗೆ ತೆಗೆಯುವ. ಇವಾಗ ನಾವು ಮತ್ತೆ ಕೂಡ ಅದೇ ರೀತಿ ಕಾವಲಿಗೆ ಎಣ್ಣೆ ಸವರಿಕೊಳ್ಬೇಕು. ನೋಡಿ ನಮ್ಮ ರಾಗಿ ರೊಟ್ಟಿ ತಯಾರಾಗಿದೆ. ನೋಡಿ ಯಾವ ರೀತಿ ಹೇಗೆ ಬಂದಿದೆ ಅಂತ. ನೋಡಿ ರಾಗಿ ರೊಟ್ಟಿ ನಮಗೆ ಈ ಚಟ್ನಿ ಮತ್ತು ಈ ಉಪ್ಪಿನಕಾಯಿ ಜೊತೆ ಎಲ್ಲ ಭಾಳೊಂದು ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ. ನೋಡಿ ನಾನಿಲ್ಲೀಗ ಉಪ್ಪಿನಕಾಯಿಯನ್ನು ಹಾಕಿಕೊಂಡಿದ್ದೇನೆ. ನೋಡಿ ಉಪ್ಪಿನಕಾಯಿ ಜೊತೆ ರಾಗಿ ರೊಟ್ಟಿಯನ್ನು ಟೇಸ್ಟ್ ಮಾಡುವ. ಸೂಪರ್ ಆಗಿದೆ. ಈ ರಾಗಿ ರೊಟ್ಟಿ ಇದು ನಮಗೆ ಈ ರಾಗಿ ಎನ್ನುವಂಥದ್ದು ಶರೀರಕ್ಕೆ ಕೂಡ ತಂಪು. ಇದರಲ್ಲಿ ಐರನ್ ಕಂಟೆಂಟ್ ಇದೆ, ಕ್ಯಾಲ್ಸಿಯಂ. ಇದು ನಮಗೆ ಈ ಮೂಳೆಗಳಿಗೆಲ್ಲ ಸ್ಟ್ರೆಂಗ್ತ್, ಬಲ ಬರಲಿಕ್ಕೆಲ್ಲ ಒಂದು ಉತ್ತಮವಾದ ಪೋಷಕಾಂಶ ಈ ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಅಂಶ ಇರುವಂಥದ್ದು ಈ ರಾಗಿಯಲ್ಲಿ ಹೇರಳವಾಗಿರುವಂಥದ್ದು. ಹಾಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ರಾಗಿಯಿಂದ ಯಾವ ರೀತಿಯಾಗಿ ರೊಟ್ಟಿಯನ್ನು ತಯಾರಿಸೋದು ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ, ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.